ಹಾಗೆಯೇ ನಾವು ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಈಗ ಬಿಜೆಪಿಯಿಂದ ಚಂದ್ರಶೇಖರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ಸಿಂದ ಅನಿಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. JDS-ಇಂದ ರತ್ನ ಅವರು ನಮ್ಮ ಜೊತೆಗಿದ್ದಾರೆ. ರತ್ನ ಅವರೇ, ಆರಂಭಿಕ ಹಂತದಲ್ಲಿ ಭಾಳ ಹಾವು ಏಣಿ ಆಟ ನಡೀತಾ ಇದೆ ಚನ್ನಪಟ್ಟಣದಲ್ಲಿ. ಅಂತರ ಈಗ ಸದ್ಯದ ರಿಸಲ್ಟ್ ಅಪ್ಡೇಟ್ ಪ್ರಕಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಅಲ್ಪ ಮತದ ಮುನ್ನಡೆಯನ್ನು ಸಾಧಿಸಿದ್ದಾರೆ. 128 ಮತಗಳ ಮುನ್ನಡೆಯನ್ನು ಹೊಂದಿದ್ದಾರೆ ಎರಡನೇ ಸುತ್ತಿನ ನಂತರ. ಮೊದಲ ಸುತ್ತಿನಲ್ಲಿ ಹಿನ್ನಡೆ ಇತ್ತು. ಕೇವಲ 60 ಇಷ್ಟೇ ಜಾಸ್ತಿ ಆಗ್ತಾ ಇದ್ದಾವೆ. ಏನು ಕತೆ, ಏನಾಗ್ಬೋದು ಅನ್ನೋ ವಿಶ್ವಾಸ? ಇದು ಮೊದಲು ದೇವೇಗೌಡರು ಬರೋದಕ್ಕೆ ಮುಂಚೆ ಅದು ವಾತಾವರಣನೇ ಡಿಫ್ರೆಂಟ್ ಆಗಿತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಅವ್ರು ಬಂದ ನಂತರ ಅಲ್ಲಿ ಬದಲಾಯಿತು. ನಾವು ಫಸ್ಟ್ 50-50 ಅಂತಲೇ ಅಂದ್ಕೊಂಡಿದ್ವಿ. ಲೇಟರ್ ಇಟ್ ಹ್ಯಾಸ್ ಬಿಕಮ್ 60. ಅಟ್ ದ ಫೈನಲ್ ಡೇ ಬಿಫೋರ್ 2 days ದೇವೇಗೌಡರು ಬಂದು ಪ್ರಚಾರ ಮಾಡಿದ ಪ್ರತಿ ಹಳ್ಳಿನಲ್ಲಿ ಪಂಚಾಯತಿಗಳಲ್ಲಿ ಪ್ರಚಾರ ಮಾಡಿದ್ದು, ಮತ್ತು ಪ್ರತಿ ಮನೆಗಳಲ್ಲಿ ಅವರ ಸ್ಪರ್ಶ ಇದ್ದೇ ಇದೆ. ಪ್ರತಿಯೊಂದು ಮನೆಯಲ್ಲೂ ಒಂದು ಕೆಲಸ ಆಗಲಿ, ಒಂದು ಗೌರ್ಮೆಂಟ್ ವರ್ಕ್ಸ್ ಆಗಲಿ, ಅಥವಾ ಹಾಸ್ಪಿಟಾಲಿಟಿ ಆಗಲಿ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಅದು ಜನರ ಮನದಲ್ಲಿ ತುಂಬ ಇದೆ. ಮೇಲಾಗಿ ಅವರ ನೀರಾವರಿ ಯೋಜನೆಗಳು ಆ್ಯಸ್ ಪರ್ ಎವ್ರಿಬಡಿ ಡಿಸ್ಕಸ್ಡ್, ಅದು ಅಂತೂ ಪ್ರಚಾರದಲ್ಲಿ ಇದೆ ಖಂಡಿತ. ಹಾಗಾಗಿ ಅವರು ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿಯವರು. ನಮಗೆ ತುಂಬ ಹೋಪ್ಸ್ ಇದೆ. ವಿ ವಿಲ್ ವಿನ್ ಬೈ 15,000 ಆಫ್ ವೋಟ್ಸ್. ಶೋರ್. ಈಗಾಗಲೇ 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ NDA. ಈಗಾಗಲೇ 101 ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಮಹಾಯುತಿ. 34 ಕ್ಷೇತ್ರಗಳಲ್ಲಿ ಮಾತ್ರ ಅಘಾಡಿಯವರು ಮುನ್ನಡೆಯನ್ನು ಹೊಂದಿದ್ದಾರೆ. 6 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನು ಹೊಂದಿದ್ದಾರೆ. 34 ಕ್ಷೇತ್ರಗಳಿಗೆ ಅಷ್ಟೇ ಸೀಮಿತವಾಗಿದೆ. 141 ಕ್ಷೇತ್ರಗಳ ಪೈಕಿ 101 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ NDA. ಬಹಳ ಭರ್ಜರಿ ಮುನ್ನಡೆಯನ್ನು ಸಾಧಿಸಿದೆ ಮಹಾಯುತಿ ಈ ಬಾರಿಯ ಎಲೆಕ್ಷನ್ನಲ್ಲಿ ದೊಡ್ಡ ಅಂತರದ ಮುನ್ನಡೆಯನ್ನು ಸಾಧಿಸಿಕೊಳ್ಳುವಂಥದ್ರಲ್ಲಿ ಯಶಸ್ವಿಯಾದಂತೆ ಗೋಚರಿಸ್ತಾ ಇದೆ. 101 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ ಮಹಾಯುತಿ. 34 ಕ್ಷೇತ್ರಗಳಲ್ಲಿ ಅಘಾಡಿಯವರು ಮುನ್ನಡೆಯನ್ನು ಹೊಂದಿದ್ದಾರೆ. ಮಹಾರಾಷ್ಟ್ರದ ಲೀಡ್ನಲ್ಲಿ NDA ಭರ್ಜರಿ ಶತಕವನ್ನು ಬಾರಿಸಿದೆ. ಆದರೆ ಅಂತಿಮವಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥದ್ದು ಕೂಡ ನಿರ್ಧಾರ ಆಗಬೇಕಾಗಿದೆ. ಯಾಸಿರ್ ಖಾನ್ ಪಠಾಣ್ ಮತ್ತು ಭರತ್ ಬೊಮ್ಮಾಯಿ ನಡುವಿನ ಜಿದ್ದಾಜಿದ್ದಿನ ಫೈಟ್ನಲ್ಲಿ ಸುಮಾರು 1000 ಮತ. ಈಗ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ರೀತಿಯ ಸಂಶಯಗಳೇನಿಲ್ಲ. ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಹೆಚ್ಚಿನ ಮತದಲ್ಲೇ ಗೆಲ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ, ನನಗೆ ವಿಶ್ವಾಸವೂ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರಮುಖವಾದಂಥ 2 ವಿಧಾನಸಭಾ ಚುನಾವಣೆಗಳು ನಡೀತಾ ಇರತಕ್ಕಂಥದ್ದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ. 2 ಕಡೆಯೂ ಪ್ರಾರಂಭಿಕ ಹಂತದ ಮುನ್ನಡೆಯನ್ನು NDA ಅಭ್ಯರ್ಥಿಗಳೇನು ಸಾಧಿಸಿದ್ದಾರೆ, ಅದು ಅದೇ ರೀತಿಯಲ್ಲಿ ಮುಂದುವರಿಯತಕ್ಕಂಥ ಲಕ್ಷಣಗಳೇನಿದೆ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪುನಃ ದೇಶದ ಜನತೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು, ಆಶೀರ್ವಾದವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಪ್ರಾರಂಭಿಕ ಹಂತದ ಮುನ್ನಡೆಯಲ್ಲಿ ನಾವು ಕಾಣಬಹುದು. ಥ್ಯಾಂಕ್ ಯು. ಇದು ಕುಮಾರಸ್ವಾಮಿ ಅವರು ಹೊಂದಿರುವಂತಹ ವಿಶ್ವಾಸ. ನಿಖಿಲ್ ಅವರು ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಹೇಳಿದ್ದಾರೆ. ಸಂಡೂರಿನಲ್ಲಿ 3ನೇ ಸುತ್ತಿನಲ್ಲೂ ಕೂಡ ಅನ್ನಪೂರ್ಣ ಅವರ ಮುನ್ನಡೆ ಮುಂದುವರೆದಿದೆ.